ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಶ್ರೀ ಗಣೇಶನ ಹಬ್ಬ. ಇದನ್ನು ಮಕ್ಕಳ ಹಬ್ಬ ಅಂತಲೇ ಹೇಳ್ತಾರೆ, ಯುವಕರ ಹಬ್ಬ ಅಂತಲೇ ಹೇಳ್ತಾರೆ. ಈ ಗಣೇಶನ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಧ್ವಜವನ್ನು ನೆಡುವುದರ ಮುಖಾಂತರ ಮೊದಲ ಹೆಜ್ಜೆಯನ್ನು ಇಲ್ಲಿ ಇಟ್ಟಿದ್ದಾರೆ. 9ನೇ ವರ್ಷದ ಹಿಂದೂ ಮಹಾಗಣಪತಿಯ ಪೂರ್ವಭಾವಿಯ ಒಂದು ಅಂಗವಾಗಿ ಇದೇನು ಭಾಗವತ್ ಧ್ವಜವನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ. ಈಶ್ವರೇಂ ಸರ್ವಭೂತಾನಾಂ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹರಪನಹಳ್ಳಿಯ ನಗರದಲ್ಲಿ ಆಯೋಜನೆ ಮಾಡ್ಕೊಳ್ತಾ ಬಂದಿದೆ. ಆ ಒಂದು ಕಾರ್ಯಕ್ರಮ ಏನು ಅಂದರೆ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹಿಂದೂಗಳನ್ನು ಒಂದು ಮಾಡಬೇಕು, ಎಲ್ಲ ಜಾತಿಗಳನ್ನು ದೂರಿಡಬೇಕು, ಜಾತಿಗಳ ನಡುವಿನ ಅಂತರವನ್ನು ಒಂದು ಮಾಡಬೇಕು ಅನ್ನೋ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಿಂದೂ ಮಹಾಗಣಪತಿಯನ್ನು ಆಚರಣೆ ಮಾಡ್ತಾ ಬಂದಿದೆ. ಅದೇ ನಿಟ್ಟಿನಲ್ಲಿ ಹರಪನಹಳ್ಳಿಯ ನಗರದಲ್ಲಿ ಅನೇಕ ಕಾರ್ಯಕರ್ತರು, ಅನೇಕ ಯುವಕರು ಸೇರಿ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಒಂದೆಡೆ ಎಲ್ಲರನ್ನೂ ಸೇರಿಸಿ ಆಚರಣೆ ಮಾಡಬೇಕು ಅನ್ನುವ ದೂರದೃಷ್ಟಿಯ ಆಲೋಚನೆಯನ್ನು 9 ವರ್ಷದ ಕೆಳಗೆ ಮಾಡಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ.